ಅಣ್ಣ ಆಗಿರ್ಲಿಲ್ಲ, ಈ ಊರಿಗೆ ಅಣ್ಣ ಆಗಿದ್ರು. ಎಲ್ರೂ ಅವ್ರನ್ನ ದೇವ್ರು ಅಂತ ಇದ್ರು. ಇಲ್ಲ, ನಮ್ಮ ಅಣ್ಣಂಗೆ ಏನೂ ಆಗಿಲ್ಲ, ಅವ್ರು ವಾಪಸ್ ಬಂದೇ ಬರ್ತಾರೆ. ಇಲ್ಲ, ನನಗೆ ಯಾಕೋ ಆ ನಂಬಿಕೆ ಬರ್ತಾ ಇಲ್ಲ. ನಮ್ಮ ಶಂಕರ ಉಳ್ದಿದ್ದಾನೆ ಅನ್ನೋ ಭರವಸೆ ನನಗೆ ಬರ್ತಾ ಇಲ್ಲ. ನಿಲ್ಸಿ ಚಿಕ್ಕತ್ತವ್ರೆ, ದಯವಿಟ್ಟು ಅವ್ರು ವಾಪಸ್ ಬರಲ್ಲ ಅನ್ನೋ ಮಾತಾಡ್ಬೇಡಿ. ಅವ್ರಿಗೇನು ಆಗಿರಲ್ಲ, ಅವ್ರು ವಾಪಸ್ ಬರ್ತಾರೆ, ಬಂದೇ ಬರ್ತಾರೆ. ಬೇಕಿದ್ರೆ ನೀವೇ ನೋಡಿ. ಏನೇ ನೋಡೋದು ರಾಕ್ಷಸಿ? ನೋಡಕ್ಕೆ ಇನ್ನೇನು ಉಳಿಸಿದ್ಯಾ ನೀನು? ಅದ್ ಯಾವ ಗಳಿಗೆ ನಮ್ಮನೆ ಕಾಲಿಟ್ಬಿಟ್ಯೋ ಪುಣ್ಯಾತ್ಗಿತ್ತಿ. ನಮ್ಮನೆ ಸಂತೋಷ ನೆಮ್ಮದಿ ಎಲ್ಲ ಹಾಳು ಮಾಡಾಕ್ದೆ. ಅದು ಅಲ್ಲದೆ ಈಗ ನಮ್ ಶಂಕರನ್ನು ಸಾಯಿಸ್ಬಿಟ್ಟಿಯಲ್ಲ ರಾಕ್ಷಸಿ. ಹೊರಗೆ ಹೊರಟಾಗ ಎಲ್ಲಿಗೆ ಅಂತ ಕೇಳ್ದೋಳು ನೀನು. ಅವನು ಎಡು ಬಿದ್ದಾಗ 2 ನಿಮಿಷ ಕೂತ್ಕೊಳ್ಳೋಕ್ಕೂ ಸಮಯ ಕೊಡದೆ ಮೂಢನಂಬಿಕೆ ಅಂತ ಕಳಿಸ್ದವಳು ನೀನು. ಇವತ್ತು ನಮ್ಮ ಶಂಕರನ್ಗೆ ಏನೇ ಆಗಿದ್ರು ಅದೆಲ್ಲ ನಿನ್ನಿಂದನೇ. ನಮ್ಮ ಶಂಕರನ್ಗೆ ಕೇಡಾಗಬೇಕು ಅನ್ನೋದೇ ನಿನ್ನ ಉದ್ದೇಶ ಆಗಿತ್ತು. ಅದಕ್ಕೆ ತಾನೇ ನೀನು ಹೀಗೆಲ್ಲ ನಡ್ಕೊಂಡಿದ್ದು. ನೀನೇ ಇದಕ್ಕೆಲ್ಲ ಕಾರಣ, ನೀನೇ ಇದಕ್ಕೆಲ್ಲ ಕಾರಣ. ನೋಡಿ, ನಾನು ಮಾತಾಡ್ಬೇಡ ನೀನು. ನಿನ್ನ ಮನ್ಸಲ್ಲಿ ಒಳ್ಳೇದು ಅನ್ನೋದು ಇಷ್ಟು ಕೂಡ ಇಲ್ಲ. ಯಾವಾಗ ನೋಡಿದ್ರು ನಮ್ ನೆಮ್ಮದಿ ಹಾಳು ಮಾಡದೆ ನಿನ್ನ ಉದ್ದೇಶ. ಅತ್ತೆ ಹೇಳಿದ ಮಾತು 100ಕ್ಕೆ 100 ಸತ್ಯ. ಭಾವಂಗಿಗಾಗಿರೋದಕ್ಕೂ ನೀನೇ ಕಾರಣ. ಆ ಅನುಭವ ನನಗೂ ಆಗಿದೆ. ಕೇಳು, ಅದೇನೇನ್ ಕುತಂತ್ರ ಮಾಡ್ತಾಳೋ, ಅದೇನೇನ್ ಪ್ಲಾನ್ ಮಾಡ್ಕೊಂಡಿದ್ದಾಳೋ ದೇವ್ರಿಗೆ ಗೊತ್ತು. ಅವಕಾಶ ಸಿಕ್ಕಿದೆ ಅಂತ ಎಲ್ಲರೂ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ನನ್ಗೆ ಯಾರ ಮೇಲೂ ಯಾವ ದ್ವೇಷನೂ ಇಲ್ಲ. ಯಾರು ಏನ್ ಹೇಳಿದ್ರು ಸರಿ, ನನಗೆ ಮಾತ್ರ ನಂಬಿಕೆ ಇದೆ. ಅವ್ರಿಗೇನು ಆಗಿಲ್ಲ, ಅವ್ರು ವಾಪಸ್ ಬಂದೇ ಬರ್ತಾರೆ. ಅಲ್ಲಿವರೆಗೂ ಯಾರು ಏನು ಮಾತಾಡ್ಬೇಡಿ, ಸುಮ್ಮನೆ ಬೇಡಿ ಪ್ಲೀಸ್. ಅವನು ವಾಪಸ್ ಬರಲ್ಲ, ನೀ ಮನೇಲಿ ನೆಮ್ಮದಿಯಾಗಿರಲ್ಲ. ಮಹಾಶಂಕರನ್ ಬಗ್ಗೆ ನನಗೆ ಪ್ರೀತಿ ಇಲ್ಲದೆ ಇರ್ಬೋದು, ಅವನ ಪ್ರೀತಿನ ನಾನು ಅಕ್ಸೆಪ್ಟ್ ಮಾಡದೆ ಇರ್ಬೋದು. ಆದ್ರೆ ಇಡೀ ಕುಟುಂಬ ಅವನನ್ನ ಪ್ರೀತಿಸುತ್ತೆ. ಇಡೀ ಊರಿಗೂರಿ ಅವನನ್ನ ದೇವ್ರ ತರ ಕಾಣುತ್ತೆ. ಅವ್ನು ಮಾಡೋ ವೈದ್ಯದಿಂದ ಎಷ್ಟೋ ಜನರ ಜೀವ ಉಳಿತಾ ಇದೆ, ಎಷ್ಟೋ ಕಾಯಿಲೆಗಳು ಕೂಡ ಆಗ್ತಾ ಇದೆ. ತುಂಬಾ ಒಳ್ಳೆ ಮನುಷ್ಯ, ತುಂಬಾ ಜನಕ್ಕೆ ಬೇಕಾಗಿರೋ ಮನುಷ್ಯ.
ಏನ್ ಕೇಳು ಮಾಡಬೇಡ, ಅವನ್ನ ವಾಪಸ್ ಮನೆಗೆ ಕಳಿಸು ದೇವ್ರೆ. ನನ್ಗೋಸ್ಕರ ಅಲ್ದೇ ಹೋದ್ರು ಅವ್ನ ಮನೆಯವ್ರಿಗೋಸ್ಕರ, ಅವನನ್ನ ನಂಬ್ಕೊಂಡಿರೋ ಹಾಸ್ಕೆಲಿ ಜೀವ ಹಿಡ್ದಿಟ್ಕೊಂಡಿರೋ ಅವ್ನ ತಾಯಿಗೋಸ್ಕರನಾದ್ರೂ ಅವನ್ನ ಕಳಿಸ್ಕೊಡು. ಕಳಿಸ್ಕೊಡು ಪರಮೇಶ್ವರ, ಕಳಿಸ್ಕೊಡು. ಅದಕ್ಕೆ ಚಿನ್ನ, ನಿಜವಾಗ್ಲೂ ಅಣ್ಣಂಗೆ ಏನೂ ಆಗಲ್ಲ ಅಲ್ವಾ ಅದಕ್ಕೆ? ಅವನು ವಾಪಸ್ ಬರ್ತಾನಲ್ವಾ ಅದಕ್ಕೆ? ಏ ಚಿನ್ನ, ಹಾಗೆಲ್ಲ ಅಳ್ಬಾರ್ದು. ನಾನು ಹೇಳ್ತಾ ಇದ್ದೀನಲ್ಲ, ಅವ್ರಿಗೇನು ಆಗಿರಲ್ಲ, ಅವ್ರು ಮತ್ತೆ ವಾಪಸ್ ಬರ್ತಾರೆ. ಅಣ್ಣ ಬರ್ಲಿಲ್ಲ ಅಂದ್ರೆ ಅವನು ಎಲ್ಲಿಗೆ ಹೋಗಿರ್ತಾನೋ, ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ ಅದಕ್ಕೆ. ತಪ್ಪು, ಹಾಗೆಲ್ಲ ಮಾತಾಡಬಾರ್ದು ಚಿನ್ನ. ಶಕುನ ಅಪಶಕುನ ಇದ್ಯಾವುದು ನಾನು ನಂಬೋದಿಲ್ಲ. ಆದ್ರೆ ನೀನಿದ್ಯಾ ಅಂತ ನಂಬ್ತೀನಿ, ನಿನ್ನ ನಾನು ನಂಬ್ತೀನಿ. ನಮ್ದವ್ರ ಕೈ ನೀನ್ ಯಾವತ್ತು ಬಿಡಲ್ಲ ಅನ್ನೋದನ್ನ ನಂಬ್ತೀನಿ. ಅವ್ರಿಗಾಗಿರೋ ಅನಾಹುತಕ್ಕೆ ನಾನೇ ಕಾರಣ ಅಂತ ಎಲ್ಲರೂ ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಅದು ಸುಳ್ಳಾಗ್ಬೇಕು. ಅವ್ರು ವಾಪಸ್ ಬರ್ಬೇಕು. ನೀನೇ ಅವ್ರು ವಾಪಸ್ ಬರೋ ಹಾಗೆ ಆಶೀರ್ವಾದ ಮಾಡು. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರ ಹಾರಂ. ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರ ಹಾರಂ. ಸದಾ ವಸಂತಂ ಹೃದಯಾರವಿಂದೇ, ಸದಾ ವಸಂತಂ ಹೃದಯಾರವಿಂದೇ. ಭವಂ ಭವಾನಿ ಸಹಿತಂ ನಮಾಮಿ. ಇದ್ದಕ್ಕಿದ್ದಾಗೆ ಇವಳಿಗೇನಾಯ್ತು? ಶಂಕ ಉದಿದ್ರೆ ಸತ್ತು ಹೋಗಿರೋನು ಬದುಕ್ ಬರ್ತಾನೆ ಅನ್ಕೊಂಡಿದ್ದಾಳ. ಇದು ನಿಮ್ಗೆಲ್ಲಿ ಸಿಕ್ತು? ಕಾರ್ ಬಿದ್ದ ನೀರಲ್ಲಿ. ಬಟ್ಟೆ ಸರಿ, ಆದ್ರೆ ಅವರು ಬಾಡಿ ಸಿಕ್ಕಿಲ್ಲ, ಬದುಕಿರೋ ಚಾನ್ಸಸ್ಸು ಇಲ್ಲ. ಚೀನಾ, ಬೇಗ ಹೋಗಿ ನೀರು ತಗೊಂಬ ಚೀನಾ. ಅತ್ಗೆ 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 ಸುಧಾರಿಸ್ಕೊಡಿ ಅದಕ್ಕೆ. ಇವಳು ಉಸಿರು ಇಲ್ಲೇ ನಿಂತು ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ನನ್ನ ವೈರಿಗಳು ಎಲ್ಲರ ಕತೆನೂ ಒಂದೇ ಸಲ ಮುಗ್ದು ಹೋಗಿರ್ತಾ ಇತ್ತು. ನನ್ನ ಕೈ ಬಿಡ್ಬೇಡ ದೇವ್ರೆ, ನನಗೆ ನೀನೇ ದಿಕ್ಕು.
ಇವಳು ಇಷ್ಟೊಂದು ಉಗ್ರವಾಗಿ ಬೇಡ್ಕೋತಾ ಇದ್ದಾಳೆ ಅಂತ ಕರ್ಗಿ ಕರುಣೆ ತೋರಿಸ್ಬಿಡ್ಬೇಡ ತಂದೆ. ಶಂಕರ ನಾಯ್ಸು ಇಷ್ಟೇ ಅನ್ಕೊಂಡು ಅವನ ಬದುಕಿನ ಪುಸ್ತಕಕ್ಕೆ ಇತಿಶ್ರೀ ಹಾಡ್ಬಿಡು. ಯಾರಿದ್ದೀರಾ ಮನೇಲಿ? ಯಾರು? ಏನ್ ವಿಷಯ? ಏನಾಗಬೇಕಾಗಿತ್ತು? ಈ ಶರ್ಟು ಶಂಕರ್ ಅವ್ರದ್ದೇ ಅಂತ ನೋಡಿ ಹೇಳಕ್ಕಾಗುತ್ತಾ? ಹೌದು, ಇದು ಅವ್ರದ್ದೇ ಶರ್ಟ್. ಹೌದು, ಶಂಕರ ಮನೆಯಿಂದ ಹೋಗ್ಬೇಕಾದ್ರೆ ಇದೇ ಅಂಗಿನ ಹಾಕೊಂಡು ಹೋಗಿದ್ದು. ಇದು ನಿಮ್ಗೆಲ್ಲಿ ಸಿಕ್ತು? ಕಾರ್ ಬಿದ್ದ ನೀರಲ್ಲಿ. ಬಟ್ಟೆ ಸರಿ, ಆದ್ರೆ ಅವರು ಬಾಡಿ ಸಿಕ್ಕಿಲ್ಲ, ಬದುಕಿರೋ ಚಾನ್ಸಸ್ಸು ಇಲ್ಲ. ಹಾಗೆ ಮಾತ್ರ ಹೇಳ್ಬೇಡಿ. ಅವ್ರಿಗೇನು ಆಗಿಲ್ಲ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಅವ್ರು ಬದುಕಿರ್ತಾರೆ, ಅವ್ರು ಎಲ್ಲೋ ಇರ್ತಾರೆ. ಬೇಜಾರಾಗ್ಬೇಡಿ ಮೇಡಮ್, ನೀವು ಎಮೋಷನಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ನಾವು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ತೀವಿ. ಅಲ್ಲಿ ತುಂಬ ಮೊಸಳೆಗಳಿದಾವಂತ ಆ ಊರಿನ ಜನ ಮಾತಾಡ್ತಾರೆ. ಅಷ್ಟೇ ಯಾಕೆ, ಶಂಕರ್ ಅವ್ರನ್ನ ಹುಡುಕ್ಲಿಕ್ಕೆ ನೀರಲ್ಲಿ ಬಿದ್ರಲ್ಲ, ಅವರು ಕೂಡ ಈ ನೀರಲ್ಲಿ ಮೊಸಳೆಗಳಿದೆ, ನಮಗೆ ಆಗೋದಿಲ್ಲ ಅಂತಲೇ ಹೇಳಿದರು. ಆದರೆ ಅವ್ರನ್ನ ಕನ್ವಿನ್ಸ್ ಮಾಡಿ ನೀರಿಗೆ ಇಳಿಸಿದ್ವಿ. ಆ ಜಾಗದಲ್ಲಿ ದಡದ ಮೇಲೆ ನಿಂತಿದ್ದ ಎಷ್ಟೋ ಜನಗಳನ್ನ ಆ ಮೊಸಳೆಗಳು ಎಳೆದು ತಿಂದಿವಂತೆ. ಅಂಥದ್ರಲ್ಲಿ ನೀರು ಒಳಗೆ ಬಿದ್ದವ್ರನ್ನ ಬಿಡ್ತಾವ? ಆ ನೀರಲ್ಲಿ ಬಿದ್ದವರಲ್ಲಿ ಬದುಕು ಬಂದಿರೋ ಉದಾಹರಣೆನೇ ಇಲ್ಲ. ಇದೇ ಥರ ಬಿದ್ದೋಗಿರೋ ಬಾಡಿನೂ ಸಿಕ್ಕಿಲ್ಲ. ಈ ಶರ್ಟು ಶಂಕರ್ ಅವ್ರದ್ದು ಅಲ್ಲ ಅಂದಿದ್ರೆ ಇನ್ನೊಂದು ಪ್ರಯತ್ನ ಮಾಡ್ಬೋದಿತ್ತೇನೋ. ಆದರೆ ಈಗೇನೇ ಮಾಡಿದ್ರು ವೇಸ್ಟು. ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ ಮೇಡಮ್, ಆದರೆ ನಾನು ನನ್ನ ಡ್ಯೂಟಿನ ಮಾಡಲೇಬೇಕು. ನಿಮಗೆ ಹೇಳ್ಬೇಕಾಗಿರೋ ಎಲ್ಲ ವಿಚಾರನೂ ಹೇಳಿದ್ದೀನಿ. ಇದಕ್ಕೊಂದು ಸೈನ್ ಮಾಡಿ ಮೇಡಮ್. ಆ ದೇವರು ದುಃಖ ತಡ್ಕೊಳ್ಳೋ ಶಕ್ತಿ ಕೊಡಲಿ. ನಾನು ಬರ್ತೀನಿ ಮೇಡಮ್. ನನ್ನ ಕೋರಿಕೆನ ಈಡೇರಿಸ್ಬಿಟ್ಟಿಯಲ್ಲಪ್ಪ ದೇವ್ರೆ, ನಿನ್ನ ಹೊಟ್ಟೆ ತಣ್ಣಗಿರ್ಲಿ. ಇಲ್ಲ, ನಾನು ಈಗಲೂ ಇವ್ರು ಹೇಳಿದ್ದನ್ನ ನಂಬಲ್ಲ. ಅವ್ರು ಬದುಕಿರ್ತಾರೆ, ಅವ್ರು ಖಂಡಿತ ವಾಪಸ್ ಬಂದೇ ಬರ್ತಾರೆ. ನಿನ್ನ ಮಾತು ನಿಜ ಆಗಲಿ ಅಂತ ನಾನು ಬಯಸ್ತೀನಿ. ಆದರೆ ನಾವು ವಾಸ್ತವನ ಒಪ್ಕೊಳ್ಳೇಬೇಕು. ನಮ್ಮ ನಂಬಿಕೆ ಎಲ್ಲ ಸಮಯದಲ್ಲೂ ನಿಜ ಆಗಲ್ಲ. ಪೊಲೀಸು ಇಲ್ಲಿವರೆಗೂ ಬಂದು ಸ್ಪಷ್ಟವಾಗಿ ಹೇಳೋಗಿದ್ದಾರೆ ಅಂದಮೇಲೆ ಅನುಮಾನನೇ ಇಲ್ಲ. ನಮ್ಮ ಶಂಕರ ಇನ್ನಿಲ್ಲ. ನನ್ನ ಮಗ ಗುಣ ಈ ಮನೆಗೆ ಬರೋ ಟೈಮು ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಂತೂ ಇಂತೂ ನನ್ನ ಆಸೆ ನೆರವೇರ್ಬಿಡ್ತು.
ಅಕ್ಕ ಅಕ್ಕ ನಮ್ಮ ಮಗ ಶಂಕರ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಟ ಅಕ್ಕ. ಬೆಳಗ್ಗೆ ಅವನ ಗಾಡಿ ಅಪಘಾತ ಆಗಿ ನೀರಿಗೆ ಬಿದ್ದು ಅವನ ದೇಹನ ಮೊಸಳೆ ತಿನ್ಬಿಡ್ತಂತೆ. ಸಂಸ್ಕಾರ ಮಾಡೋಕ್ಕೂ ಏನು ಉಳ್ದಿಲ್ವಂತೆ ಅಕ್ಕ, ಏನು ಉಳ್ದಿಲ್ವಂತೆ. ಅಳ್ತಿದ್ಯಾ ಅಕ್ಕ? ಅಳು ಅಳು, ನಿನ್ನ ಕಣ್ಣೀರೆಲ್ಲ ಬತ್ತೋಗೋ ಅಷ್ಟು ಅಳು. ಇದಕ್ಕೋಸ್ಕರ ನಾನು ಇಷ್ಟು ವರ್ಷ ಕಾಯ್ತಾ ಇದ್ದಿದ್ದು. ಈಗ ನನ್ನಲ್ಲಿ ಕುದಿತಾ ಇದ್ದ ದ್ವೇಷ ತಣ್ಣಗಾಯ್ತು. ನೀನಂತೂ ಜೀವಂತ ಹೆಣ. ನೀನಿದ್ರೂ ಒಂದೇ, ಸತ್ರೂ ಒಂದೇ ಅಕ್ಕ. ಆದರೂ ನೀನು ಬದುಕಿರ್ಬೇಕಕ್ಕ. ಈ ನಿನ್ನ ಆಸ್ತಿನೆಲ್ಲ ನಾನು ಜುಮ್ಮ ಅಂತ ಅನುಭವಿಸೋದು ನೋಡಿ ಬದುಕಿರೋವರೆಗೂ ನರಳಬೇಕು. ನಾನು ಆಡ್ತಿರೋ ನಾಟಕ ಇನ್ನೂ ಮುಗ್ದಿಲ್ಲ ಅಕ್ಕ. ಅಂಕಗಳು ಇನ್ನೂ ತುಂಬ ಇದೆ. ಅದನ್ನೆಲ್ಲ ನೋಡೋಕ್ಕೆ ಸಿದ್ಧವಾಗಿರು. ಬರ್ಲಾ ಅಕ್ಕ? ನಮ್ಮ ಶಂಕರ ಇದ್ದಾಗ ಈ ಮನೆ ಒಳಗಡೆ ಹೊರಗಡೆ ಎರಡು ಜವಾಬ್ದಾರಿನೂ ಅವನೇ ನೋಡ್ಕೋತಾ ಇದ್ದ. ಅವನಿಗೆ ಸಲಹೆ ಸೂಚನೆ ಕೊಟ್ಕೊಂಡು ನಾನು ಆರಾಮಾಗಿದ್ದೆ. ಆದ್ರೆ ಇವಾಗ ಇದೆಲ್ಲ ಜವಾಬ್ದಾರಿ ನನ್ನ ಹೆಗ್ಲ ಮೇಲೆ ಬಿದ್ದಿದೆ. ಇಷ್ಟು ದೊಡ್ಡ ಜವಾಬ್ದಾರಿ ನನ್ನ ಕೈಲಿ ನಿಭಾಯಿಸಕ್ಕಾಗುತ್ತಾ? ಯಾಕೆ ಶಂಕರ ಹೀಗೆ ಮಾಡಿದೆ? ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೋದೆ? ಯಾಕೆ ಬಿಟ್ಟು ಹೋದೆ ಶಂಕರ? ಆಶಾ, ದೀಪ ಹಚ್ಚು. ಆಶಾ, ದೀಪ ಹಚ್ಚಬೇಡ. ಆ ದೇವ್ರು ನಮಗೆ ಈ ಮೂಲಕ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾನೆ. ದೀಪ ಹಚ್ಚಬೇಡ ಆಶಾ. ಅಲ್ಲ ಪಾರ್ವತಿ, ಪೊಲೀಸವರು ಆಧಾರ ಸಮೇತ ಹೇಳಿದ ಮೇಲೂ ಈ ನಂಬಿಕೆ ಸೂಚನೆ ಇದಕ್ಕೆಲ್ಲ ಏನಾದರೂ ಅರ್ಥ ಇದೆಯಾ? ದೀಪ ಆರು ಹೋಗಿದ್ದು ಗಾಳಿಗೆ, ಯಾವುದೋ ಸೂಚನೆಗಲ್ಲ. ಆ ದೇವ್ರಿಗೆ ನಮ್ಮ ಮೇಲೆ ಕರುಣೆ ಇದ್ದಿದ್ರೆ, ನಮ್ಮ ಶಂಕರನಂತ ಮಹಾಭಕ್ತನ ಉಳಿಸ್ಕೋಬೇಕು ಅಂತಿದ್ರೆ
ಈ ಅಪಘಾತನೇ ಮಾಡಿಸ್ತಾ ಇರಲಿಲ್ಲ. ಒಳ್ಳೆಯವ್ರನ್ನ ಆ ದೇವರು ಬೇಗ ತನ್ನ ಹತ್ರ ಕರೆಸ್ಕೊಳ್ತಾನೆ ಅನ್ನೋ ಮಾತು ಸುಳ್ಳಲ್ಲ, ಅದು ಸುಳ್ಳಲ್ಲ. ಆಶಾ, ದೀಪ ಹಚ್ಚು. ಗಂಡ ಸತ್ ಮೇಲೆ ಹೆಣ್ಮಕ್ಳು ಇದನ್ನೆಲ್ಲ ಇಟ್ಕೋಬಾರ್ದು. ಇಲ್ಲ, ನೀವಾಗ ನನ್ನ ಬಳಿನ ತೆಗಿತೀರಾ? ಇಲ್ಲಮ್ಮ, ಇದು ಸಂಪ್ರದಾಯ. ನೀನು ಈ ರೀತಿ ಹಠ ಮಾಡಿದ್ರೆ ನಾವು ಬಲವಂತವಾಗಾದ್ರೂ ತೆಗಿಬೇಕಾಗುತ್ತೆ.